ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಒಡದೆತ್ತು ಸಂಗವ್ವ. ಒಂದು ಫೋಟೋ ತೆಗಿಯಪ್ಪ ನಮ್ಮ ಇಬ್ಬರದು. ಸರ್ ಪ್ಲೀಸ್ ಬೇಡ, ಫಸ್ಟ್ ಆಫ್ ಆಲ್ ನನ್ನ ಕರ್ಕೊಂಡು ಹೋಗೋದಕ್ಕೆ ಮುಚ್ಕೊಂಡು ಗಾಡಿ ನಿಲ್ಲಿಸ್ರಿ. ಯಾರ ಮಗಳು ಇವಳು, ಏನು ಸೊಗಸು ನಗಲು. ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ವಿನೋದವರು ಅಣ್ಣ ನಮ್ಮ ರಿಲೇಟಿವ್ ಇದ್ದಾರೆ. ಈಗ ಕ್ಯಾರೆಕ್ಟ್ರು ಇದೆ ಮೇಡಮ್. ಅದು ಇನ್ನೊಂದು ಏನಂದ್ರೆ ಈಗ ಒಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಓಕೆ. ಸಮಸ್ಯೆ ಅಂದರೆ ನಮ್ಮ ಪರ್ಸನಲ್ ಸಮಸ್ಯೆ ಇದೆ ಆ್ಯಕ್ಚುಲಿ. ಏನಂದರೆ ನಮ್ಮ ಮನೇಲಿ ಬಂದ್ಬಿಟ್ಟು ನಾನು ಹೇಳಿದ್ದೆ ಇವಾಗಲೇ ನಾನು ಮ್ಯಾರೇಜ್ ಮಾಡ್ಕೊಳ್ಳಲ್ಲ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಮಾಡ್ಕೊತೀನಿ, ನಂದು ಒಂದು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ. ಸೊ ಇದೆಲ್ಲ ಆದಮೇಲೆ ನಾನು ಮ್ಯಾರೇಜ್ ಮಾಡ್ಕೊಳ್ಳೋದು, ಅಲ್ಲಿವರೆಗೂ ಮಾಡ್ಕೊಳ್ಳಲ್ಲ ಅಂತ ಮನೇಲಿ ಹೇಳ್ಬಿಟ್ಟಿದ್ದೆ. ಆದರೆ ಮನೇಲಿರೋರು ತುಂಬ ಫೋರ್ಸ್ ಮಾಡ್ಬಿಟ್ಟು ಇಲ್ಲ ನಿಮ್ಮ ಅತ್ತೆ ಮಗಳನ್ನ ನೀನು ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ತುಂಬ ಟಾರ್ಚರ್ ಕೊಟ್ಬಿಟ್ಟು ನಿನ್ನೆ ಎಲ್ಲ ಮನೇಲೆಲ್ಲ ಜಗಳ ಆಡ್ಬಿಟ್ಟಿದ್ದಾರೆ. ಆಮೇಲೆ ಆ ಹುಡುಗಿ ವಿಷಯ ಎಲ್ಲ ತಗೊಳಕ್ ಹೋಗ್ಬಿಟ್ಟಿದ್ದಾಳಂತೆ. ಸೊ ಹಂಗಾಗಿ ಇದೆಲ್ಲ ತುಂಬಾ ಮನೇಲಿ ತುಂಬಾ ಗಲಾಟೆಗಳಾಗ್ಬಿಟ್ಟಿದೆ. ಹಂಗಾಗಿ ಅದೊಂದು ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಮೇಲೆ ಕರ್ಕೊಂಡು ಅಲ್ಲಿ ಎಲ್ಲ ನಮ್ಮ ಇವರೆಲ್ಲ ಕಾಯ್ತಾ ಇದ್ದಾರೆ, ನಮ್ಮ ಅತ್ತೆ ಅವರು, ನಮ್ಮ ಮಾವ ಮತ್ತೆ ನಮ್ಮ ಅಮ್ಮ ಅವ್ರು ಇವರೆಲ್ಲ ರಿಲೇಷನ್ ಎಲ್ಲ ಕಾಯ್ತಿದ್ದಾರೆ. ನೀವೇನಾದ್ರು ಹೆಲ್ಪ್ ಮಾಡ್ತೀರಾ ಮೇಡಮ್ ನನಗೆ ಅಲ್ಲಿ ಸ್ವಲ್ಪ? ಆ್ಯಕ್ಚುಲಿ ನಾನು ಅವ್ರಿಗೆ ಏನು ಹೇಳಿದ್ದೆ ಅಂದರೆ ನನ್ಗೆ ಆಲ್ರೆಡಿ ಒಂದು ಲವರ್ ಇದ್ದಾರೆ. ಸೊ ಅವ್ರಿಗೂ ನನ್ಗೆ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಆಲ್ರೆಡಿ. ಇಬ್ಬರು ತುಂಬ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ರೀಸೆಂಟಾಗಿ ಎಲ್ಲ ಇದಕ್ಕೆಲ್ಲ ಓಟ್ ಬಂದಿದ್ದೀವಿ ಗೋವಾಗೆಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಮದುವೆ ಮಾಡ್ಕೊತೀವಿ ನಾವು. ಇವರೇ ನಮ್ಮ ಲವರ್ ಅಂತ ನಿಮ್ಗೆ ಸುಮ್ಮನೆ ನಾನು ಹಂಗೆ ಹೇಳ್ತೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹೆಲ್ಪ್ ಮಾಡ್ತೀರಾ? ಸಾರಿ ಸರ್, ನಿಜ ಸಾರಿ. ನಾನು ಹಂಗೆ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗಲ್ಲ. ನಾನು ಇಲ್ಲ ನಿಂದೇ ಫೋಟೋ ಗಿಟ್ಟಲ್ಲ ಏನ್ ತೆಗಿಲ್ಲ ಮೇಡಮ್. ಅವ್ರಿಗೆ ಏನ್ ಹೇಳಿ ಅಷ್ಟೇ, ಏನ್ ಹೇಳ್ತಾರೆ ಅಂತಲ್ಲ, ಬಟ್ ಈ ತರ ಅಲ್ಲ. ಅವ್ರಿಗೆ ಏನಂದ್ರೆ ಈಗ ನನ್ ಲವರ್ ಇದ್ದಾಳೆ ಹಂಗೆ ಹಿಂಗೆ ಅಂತ ಏನಾರು ಗೊತ್ತಾಗ್ಬಿಟ್ರೆ ಅವ್ರು ಬಿಟ್ಬಿಡ್ತಾರೆ ಈ ವಿಷಯನ. ಇಲ್ಲ ಅಂದ್ರೆ ಪದೇ ಹಿಂಗ್ ಟಾರ್ಚರ್ ಕೊಡ್ತಾ ಇರ್ತಾರೆ ಅವರು. ಈಗ ನಾನು ಹೇಳ್ತೀನಿ ನಾನು ಇವಳಿಗೆ ಮೋಸ ಮಾಡಕ್ ಆಗಲ್ಲ ಅಮ್ಮ, ಇವಳನ್ನ ನಾನು ನಂಬ್ಕೊಂಡಿದ್ದಾಳೆ ಇಷ್ಟು ವರ್ಷದಿಂದ ಅಂದ್ಬಿಟ್ಟು ನಿಮ್ಮನ್ನ ನಾನು ಅಲ್ಲಿ ತೋರ್ಸೋವಾಗ ಅವರು ಸರಿ ಬಿಡು ನಿಜ ಹೇಳಿದಾನೆ ಅಂತ ಸುಮ್ಗೆ ಆಗ್ಬಿಡ್ತಾರೆ. ಇನ್ ನಮಗ್ ಅರ್ಥ ಆಯ್ತು ಬಿಡೋಣ. ಇಲ್ಲ ಅಂದ್ರೆ ಸುಮ್ಮನೆ ನನಗೆ ಪ್ರಾಬ್ಲಮ್ ಮಾಡ್ತಿರ್ತಾರಲ್ಲ ಮೇಡಮ್. ಒಂದು ಹೆಲ್ಪ್ ಮಾಡ್ತೀರಾ? ಅದೇನೋ ಅದು ಮುಗಿಸ್ಕೊಂಡು ಹಂಗೆ ಹೋಗ್ಬಿಡೋಣ ಕಂಠೀರವ ಸ್ಟುಡಿಯೋ ಹತ್ರ, ಅಲ್ಲಿ ಸೀರಿಯಲ್ ಶೂಟ್ ನಡೀತಾ ಇದೆ. ಪರವಾಗಿಲ್ಲ ಸರ್, ಬಟ್ ಇದ್ರಲ್ಲಿ ನಾನು ಬರ್ಲಿಕ್ಕಾಗಲ್ಲ ಸರ್, ಸಾರಿ. ಪ್ಲೀಸ್ ಮೇಡಮ್ ಹೆಲ್ಪ್ ಮಾಡಿ ಮೇಡಮ್. ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಏನೋ ಮಾಡಿ ಇದು ಮಾಡಿ ಕೊಡಿಸ್ತೀವಿ. ಬಟ್ ಇದೊಂದು ಪರ್ಸನಲ್ ಆಗಿ ಇದೊಂದು ಹೆಲ್ಪ್ ಮಾಡಿ ಮೇಡಮ್ ನಮಗೆ. ನಿಮ್ಮ ಫೋಟೋ ಗಿಟ್ಟೆಲ್ಲ ಏನು ತೆಗಿಯಲ್ಲ. ಫೋಟೋ ತೆಗಿತೀರ ಅಂತ ನಾನು ಮಾತಾಡ್ತಿಲ್ಲ, ಬಟ್ ನಾನು ಇಂಟರ್ಫಿಯರ್ ಇಲ್ಲ. ನೀವು ಚೆನ್ನಾಗಿದೆ ಮೇಡಮ್ ನೋಡಕ್ಕೆ. ಹೇಳಿದ ತಕ್ಷಣ ನಾವು ನಂಬ್ತಾರೆ, ಓ ನಿಜ ಏನೋ ಅನ್ನೋ ಥರನೇ ನಂಬ್ತಾರೆ. ಅದಕ್ಕೋಸ್ಕರ ಇಲ್ಲ ಸರ್. ಏನು ಮಾಡಲಿ ಮೇಡಮ್, ಟೆನ್ಷನ್ ಆಗ್ಬಿಟ್ಟಿದೆ. ನಿನ್ನೆಯಿಂದ ನನಗೆ ನಿದ್ದೆನೇ ಬರ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ ಮೇಡಮ್. ನನಗೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಆ್ಯಕ್ಚುಲಿ ಸರಿ ಇವ್ರು ಬರ್ತಾರಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹಂಗೆ ಹೋಗೋಣ ಅಂತ ಅಂದ್ಕೊಂಡೇ ನಾನು ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ. ಇಲ್ಲ ಸರ್, ಅಂದರೆ ನೀವು ನನಗೆ ಇಲ್ದಿರ ನೀವು ಪ್ಲ್ಯಾನ್ ಮಾಡೋಕ್ಕಾಗೋದು ಇಲ್ಲ ಅಲ್ವಾ? ಪ್ಲೀಸ್ ನೋಡಿ ಮೇಡಮ್, ಏನೋ ಮೇಡಮ್ ಅವ್ರು ಬಂದು ಹೇಳಿ, ನಾನು ತುಂಬ ದಿವಸದಿಂದ ನಿಮ್ಮ ಮಗನ ಇಷ್ಟಪಡ್ತಾ ಇದ್ದೀನಿ, ನಾವು ಇಬ್ಬರು ತುಂಬ ಹತ್ರ ಆಗ್ಬಿಟ್ಟಿದ್ದೀವಿ, ಹಂಗೆಲ್ಲ ನಾನು ಬಿಡೋಕ್ಕಾಗಲ್ಲ ನಿಮ್ಮ ಮಗನ ಹಂಗೆ ಹಿಂಗೆ ಅಂತ ನೀವು ಹೇಳಿ. ಅವ್ರು ನಿಮ್ಗೆ ಹೊಡಿಯೋಕ್ಕೆಲ್ಲ ಬರ್ತಾರೆ. ನೀನು ಯಾವಳೆ ನನ್ನ ಮಗನ ನೀನು ಹೆಂಗೆ ಕಟ್ಕೊಂಡೆ ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಮಕ್ಕಳೆಲ್ಲ ಹೊಡಿಯೋಕ್ಕೆಲ್ಲ ಬರ್ತಾರೆ. ನಿಮಗೆ ಎಲ್ಲ ಸ್ವಲ್ಪ ಹಂಗೆ ಜುಟ್ಟಿಟ್ಕೊಂಡೆಲ್ಲ ಕಿತ್ಲಾಡಕ್ಕೆಲ್ಲ ಬರ್ತಾರೆ. ಅದೆಲ್ಲ ಒಂದು ಸ್ವಲ್ಪ ಹಂಗೆ ಫೈಟ್ ಮಾಡಿಬಿಟ್ಟು ನೀವೇನಾರು ಅಲ್ಲಿ ಗೆದ್ದುಬಿಟ್ರೆ ನಂಗೆ ತುಂಬ ಯೂಸ್ ಆಗುತ್ತೆ ಮೇಡಮ್. ನೀವು ಸಾರಿ ಸರ್, ನಿಜ ಬೇಜಾರು ಮಾಡ್ಕೋಬಿಡಿ. ಸಾರಿ, ನನಗೆ ಆ ಥರ ಮಾಡ್ಲಿಕ್ಕೆ ಆಗೋದು ಇಲ್ಲ. ಇಲ್ಲ ಒಂದು ಕೆಲಸ ಮಾಡೋಣ, ಇಬ್ರು ಹೂವಿನಾರ ಹಾಕೊಂಡು ಮದುವೆ ಆಗಿದೀವಿ ಅಂತಾನೆ ಹೋಗ್ಬಿಡೋಣ. ಇಲ್ಲ ಸರ್, ನಾನು ಶೂಟಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನನ್ನ ಡ್ರಾಪ್ ಮಾಡಿ ನಾನು ಹೊರಡ್ತೀನಿ. ಪ್ಲೀಸ್ ಮೇಡಮ್ ಒಂದು ಹೆಲ್ಪ್ ಮಾಡಿ ಮೇಡಮ್. ಅದಕ್ಕೆ ಮೇಡಮ್ ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು, ಇಲ್ಲಾಂದ್ರೆ ಹಂಗೆ ಕರ್ಕೊಂಡು ಹೋಗ್ತಿದ್ದಲ್ಲ ಮೇಡಮ್.
ಸರ್ ನೀವು ನನಗೆ ಹೇಳೇ ಇಲ್ಲ ಈ ತರ ನೀವು. ಇಲ್ಲ ಹಂಗ್ ಮಾಡಬೇಡಿ ಮೇಡಮ್, ಹಂಗೇನು ಇದ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಇರಿ ಮೇಡಮ್. ಯಾಕಂದ್ರೆ ಹೂವಿನ ಹಾರೆಲ್ಲ ನಾನು ಆಲ್ರೆಡಿ ತಂದಿದ್ದೀನಿ, ಅದಕ್ಕೆ ಅದನ್ನ ಹಾಕೊಂಡು ಹೆಂಗ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ? ನೀವೇನಿಲ್ಲ ಸುಮ್ಮನೆ ನನ್ನ ಜೊತೆಲಿ ಕೈ ಹಿಡ್ಕೊಂಡು ನಿಂತ್ಕೊಳ್ಳಿ ಅಷ್ಟೇ. ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಮದುವೆ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೀವಿ ದೇವಸ್ಥಾನದಿಂದ, ನಾನು ಅತ್ತೆ ಮಗಳನ್ನ ಮದುವೆ ಆಗಲ್ಲ ಅಂತ ನಾನು ಹಂಗೆ ಇದು ಮಾಡ್ತೀನಿ ಅವ್ರಿಗೆ. ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಏನೋ ನಿಮ್ಮಿಂದ ಒಂದು ಹೆಲ್ಪ್ ಆದ್ರೆ ನಮ್ಮ ಲೈಫ್. ನೀವು ಯಾಕೆ ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ? ನಂಗೆ ಅರ್ಥ ಆಗ್ತಾ ಇಲ್ಲ, ಹೆಲ್ಪ್ ಮಾಡಿ ಮೇಡಮ್. ನಿಮ್ಮಿಂದ ನಮ್ಗೆ ಏನೋ ಒಂದು ರಿಕ್ವೆಸ್ಟ್ ಕೇಳ್ಕೊಂತ ಇದೀವಿ ಅಷ್ಟೇ ಮೇಡಮ್, ಬೇರೆ ಏನಿಲ್ಲ. ನೀವು ಬೇರೆ ಇದ್ರಲ್ಲೆಲ್ಲ ನಿಮ್ಗೆ ನಿಮ್ ಕ್ಯಾರೆಕ್ಟರ್ ಎಲ್ಲ ನಾನು ಕೊಡಿಸ್ತೀನಿ ಮೇಡಮ್. ನಾನು ನಿಮ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ. ಸರ್ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಆಕ್ಟಿಂಗ್ ಅಂತ ಮಾಡ್ಬಿಡಿ. ಕೇಳಿಸ್ಕೊಳ್ಳಿ ನಾನು ಹೇಳಿದ್ದು. ಹಂಗಂತ ತುಂಬಾ ಓವರ್ ಆಗಿ ಇಂಟ್ರೆಸ್ಟ್ ಏನಿಲ್ಲ ನನ್ಗೆ, ಏನೋ ಒಂದ್ ಮಾಡ್ಬೇಕಂತ ಅಷ್ಟೇ. ನನ್ಗೆ ಅದು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಲೆ ಕೆಡಿಸ್ಕೊಳಂಗಿಲ್ಲ ಸರ್. ಅಲ್ಲ ಮೇಡಮ್, ಒಂದ್ಸತಿ ಹೆಲ್ಪ್ ಮಾಡಿ ಮೇಡಮ್. ಸರ್ ಪ್ಲೀಸ್, ನಿಮ್ ಖಾಲಿ ಬೇಕಾದ್ರೆ ಬೀಳ್ತೀನಿ ನಾನು, ನನ್ಗೆ ಆಗಲ್ಲ, ನಾನು ಹೊರಡ್ತೀನಿ, ಬೇಕಿದ್ರೆ ನೀವು ಸ್ಟಾಪ್ ಮಾಡಿ ಮೇಡಮ್. ಈಗ ಅವರು ಎಲ್ಲ ಕಾಯ್ತಾ ಇದಾರೆ ಮೇಡಮ್ ನಮ್ಮ ಮನೆ ಹತ್ರ. ಅವ್ರು ಇವಾಗ ನಾವು ಹೋಗಿಲ್ಲ ಅಂದ್ರೆ ಕೇಳಿ ನೋಡಿ. ಬೇರೆ ಯಾರನ್ನ ಮೇಡಮ್ ಕೇಳಿ. ಈಗ ನೋಡಿ ಈ ಟೈಮಲ್ಲಿ ನೀವು ಒಬ್ಬರೇ ಸಿಕ್ಕಿರೋದು ನನಗೆ, ಬೇರೆ ಯಾರು ಸಿಗ್ತಾರೆ ಹೇಳಿ ಈ ತರ? ಇಲ್ಲ ಸರ್ ಆಗಲ್ಲ, ಸಾರಿ. ಒಂದು ಕೆಲಸ ಮಾಡಿ, ಹೂವಿನ ಹಾರ ಹಾಕೊಂಡು ಹೋಗ್ಬೇಡ ಮೇಡಮ್, ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಕೊಡಪ್ಪ ಹೂವಿನ ಹಾರ ಕೊಡಪ್ಪ ಮೇಡಮ್. ಸರ್ ಬನ್ನಿ ಪ್ಲೀಸ್, ಬನ್ನಿ ಹಾಕೊಳ್ಳಿ ಮೇಡಮ್. ಗಡಿಬಿಡಿ ಮಾಡಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದೆತ್ತು ಸಂಗವ್ವ. ಸರ್ ನೀವು ಯಾಕೆ ಇಷ್ಟು ಇದು ಮಾಡ್ತಿದ್ದೀರಾ? ಪ್ಲೀಸ್ ಮೇಡಮ್, ಹಂಗೆ ಮಾಡಬೇಡಿ ಪ್ಲೀಸ್ ಮೇಡಮ್. ಹಾಕೊಳ್ಳಿ ಮೇಡಮ್, ಮಾಡಿ ಮೇಡಮ್ ಇರ್ಲಿ ಹಾಕೊಳ್ಳಿ ಮೇಡಮ್. ತಗೊಳ್ಳಿ, ಅವ್ರಿಗೆ ನಾನು ಹೇಳ್ತೀನಿ, ಆಲ್ರೆಡಿ ನಮ್ಮಿಬ್ರಿಗೂ ಮ್ಯಾರೇಜ್ ಆಗ್ಬಿಟ್ಟಿದೆ. ಮಾಡ್ಬೇಡಿ ಈ ತರ ಅಂದ್ರೆ ನಂಗೆ ಬರ್ತಾನೆ ಇರ್ಲಿಲ್ಲ. ಮೇಡಮ್ ಪ್ಲೀಸ್ ಮೇಡಮ್, ಇದೊಂದು ಹೆಲ್ಪ್ ಮಾಡಿ ಮೇಡಮ್. ನಿಮ್ಗೆ ಎಲ್ಲಾದ್ರಲ್ಲೂ ನಾನು ಓಪನ್ ಮಾಡಿ, ಎಲ್ಲಾದ್ರಲ್ಲೂ ಕ್ಯಾರೆಕ್ಟರ್ ಕೊಡ್ತೀನಿ ನಿಮ್ಗೆ. ನಿಮ್ಗೆ ಎಲ್ಲಾದ್ರಲ್ಲೂ ಫುಲ್ ಎಲ್ಲ ಇಂಪ್ರೂವ್ ಮಾಡ್ತೀನಿ ನಿಮ್ಗೆ. ಎಲ್ಲಿ ಬೇಕೋ ಎಲ್ಲ ಫಾರಿನ್ ಎಲ್ಲ ಕರ್ಕೊಂಡು ಹೋಗಿ ಶೂಟ್ ಮಾಡ್ತೀನಿ ಮೇಡಮ್ ನಿಮ್ಗೆ. ಪ್ಲೀಸ್ ಮೇಡಮ್, ಹಂಗೆ ಮಾಡಬೇಡಿ ಮೇಡಮ್. ಸರ್ ಬೇಡ, ನನಗೆ ಕ್ಯಾರೆಕ್ಟರ್ ಬೇಡ ಸರ್. ಮೇಡಮ್ ಹಾಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ನಿಮ್ ಕನ್ಸೆಲ್ಲ ನಾನು ಅನ್ಸ್ ಮಾಡ್ತೀನಿ ಮೇಡಮ್. ಬೇಕಾರೆ ನೀವ್ ಎಲ್ಲಿ ಎಲ್ಲ ದೊಡ್ಡವ್ರ ಹಾಗೆ ಇರ್ಬೇಕು ಅಂತ ಏನೋ ಪ್ಲಾನ್ ಮಾಡಿದ್ರಿ ಅಂತ, ಅದೆಲ್ಲ ನಾನು ಇದ್ ಮಾಡ್ತೀನಿ. ಇದನ್ನ ಹೆಲ್ಪ್ ಮಾಡಿ, ಒಂದ್ ಫೋಟೋ ತೆಗಿಯಪ್ಪ ನಮ್ ಇಬ್ರದ್ದು. ಸರ್ ಪ್ಲೀಸ್ ಬೇಡ, ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮಾಡಿಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಸರ್ ಹೇಳೋದು ಅರ್ಥ ಆಗ್ತಿದೆಯಾ ನಿಮಗೆ? ನಮ್ಮ ಮನೇಲಿ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್, ಸರ್ ಪ್ಲೀಸ್ ಅದು ಮೇಡಮ್. ನಿಮ್ಮ ಪ್ರಾಬ್ಲಮ್, ನಂದಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್. ನಿಮ್ಗೆ ಆಮೇಲೆ ನಿಮ್ಗೆ ಏನಾದ್ರು ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಬೇರೆ ಸರ್ ಬೇಡ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಈ ತರ ಸಮಸ್ಯೆ ಬಂದಾಗ ನಾನು ಹೆಲ್ಪ್ ಮಾಡ್ತೀನಿ ಮೇಡಮ್. ಸಮಸ್ಯೆ ಬರೋದಿಲ್ಲ, ನಾನು ಫೇಸ್ ಮಾಡ್ಕೊತೀನಿ. ಈಗ ನೀನು ಜಾಣ ಬರಿ. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಂದು ಹೆಲ್ಪ್ ಮಾಡಿ. ಓಪನ್ ಮಾಡಿ ಪ್ಲೀಸ್ ಬನ್ನಿ ಮೇಡಮ್, ಹೋಗಿ ಬನ್ನಿ. ಸರ್ ಓಪನ್ ಮಾಡಿ. ಬೇಡ ಬನ್ನಿ ಮೇಡಮ್, ಓಡ್ ಬಂದ್ಬಿಡೋಣ. ಹಲೋ, ಹಂಗ್ ಮಾಡಕ್ ಹೋಗ್ಬೇಡಿ, ಬನ್ನಿ ಮೇಡಮ್ ಪ್ಲೀಸ್ ಸರ್. ಪ್ಲೀಸ್ ಹಂಗ್ ಮಾಡಬೇಡಿ ಮೇಡಮ್. ಸರ್ ಪ್ಲೀಸ್, ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ ಮೇಡಮ್. ಏನಿಲ್ಲ ಮೇಡಮ್, ಹಾಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಸರ್ ಅರ್ಥ ಮಾಡ್ಕೊಳ್ಳಿ. ವಿನೋದ್ ಸರ್ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಯಾರು ವಿನೋದ್ ಸರ್ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಏನೋ ಗೊತ್ತಿಲ್ಲ ಮೇಡಮ್, ಪ್ಲೀಸ್ ಮೇಡಮ್, ಹಂಗ್ ಮಾಡ್ಬೇಡಿ. ಹಾಕೊಳ್ಳಿ ಮೇಡಮ್. ಸರ್ ಹೇಳೋದು ಅರ್ಥ ಆಗ್ತಿಲ್ಲ ನಿಮ್ಗೆ? ಹಾಕೊಳ್ಳಿ ಮೇಡಮ್, ಹಂಗ್ ಮಾಡ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಇಲ್ಲ ಅದೆಲ್ಲ ಹೊಡಿಬೇಡಿ, ಸುಮ್ಮನೆ ಅಲ್ಲ. ನಿಮ್ಗೆ ಏನ್ ಆಗಲ್ಲ, ನಿಮ್ಗೆ ಜಸ್ಟ್ ಅವ್ರ ಜೊತೆ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳಿ ಅಷ್ಟೇ. ಏನಾಗಲ್ಲ ನಿಮ್ಗೆ, ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಆಗಲ್ಲ, ಜಸ್ಟ್ ಕೈ ಹಿಡ್ಕೊಂಡು ಬನ್ನಿ ನನ್ನ ಜೊತೆ. ಬೇಡ, ಮತ್ತೆ ಮಗಳು ಮತ್ತೆ ಅವರೆಲ್ಲ ಸ್ವಲ್ಪ ಜುಟ್ಟಿಟ್ಕೊಂಡು ಹೊಡಿಯಕ್ ಬರ್ತಾರೆ. ಸರ್ ನೀವ್ ಯಾರು ಫಸ್ಟ್ ಆಫ್ ಆಲ್? ಚಿತ್ರ ಅರವಿಂದ್, ಸೋಷಿಯಲ್ ಮೀಡಿಯಾ. ನೀನ್ ಹೆಂಗ್ ಮದ್ವೆ ಅದೇ ಅವಳ ಅಂತ ಕೇಳ್ತಾರೆ. ಅವ್ರು ಕೇಳಿದಾಗ ಇಲ್ಲ ನಾವು ತುಂಬಾ 3 ವರ್ಷದಿಂದ ಎಲ್ಲ ಇಬ್ರು ತುಂಬಾ ಲವ್ ಇದೆ ಅಂತ ನೀವು ಅವ್ರಿಗೆ ಹೇಳಿ ಅಷ್ಟೇ. ನೀವ್ ಯಾರು ಫಸ್ಟ್ ಆಫ್ ಆಲ್ ನನಗೆ ಹೇಳಿ. ಮೇಡಮ್ ನೀವು ನನ್ಗೆ ಹೆಲ್ಪ್ ಮಾಡಕ್ ಬಂದಿದ್ದೀರಾ, ಬನ್ನಿ ಇಲ್ಲ, ಮೇಡಮ್. ನಾನು ಹೇಳಿಲ್ಲ ನಿಮ್ಗೆ ಹೆಲ್ಪ್ ಮಾಡಕ್ ಮೇಡಮ್ ಹಾಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಅವ್ರಿಗೆ ಹೇಳ್ಬಿಡೋಣ ಈ ತರ ನಮ್ಮಿಬ್ರಿಗೆ ಮ್ಯಾರೇಜ್ ಆಗಿಬಿಡಿ ಮೇಡಮ್. ಹಲೋ, ಒಂದು ಫೋಟೋ ಕೊಟ್ಬಿಡಿ ಕೆಲಸ. ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಕಾರಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾರ ಹಾಕೊಳ್ಳಿ, ಇಲ್ಲಿ ಬಂದು ಏನೋ ಮದ್ವೆ ಆಗಿದೀವಿ ಅಂತ ಹೇಳ್ತೀವಿ, ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಏನೇನೋ ಗಲಾಟೆ ಮಾಡ್ತಿದ್ದಾರೆ ಇವರು. ಅವ್ರಿಗೆಲ್ಲ ಏನಕ್ಕೆ ಮೇಡಮ್ ಹೇಳ್ತೀರಾ ನೀವು? ನೀವ್ ಯಾರು ನನಗೆ ಇದೆಲ್ಲ ಮಾಡ್ಲಿಕ್ಕೆ? ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್. ಏನೋ ಅಂತ ಹೇಳಿದಾರೆ ಕರ್ಕೊಂಡ್ ಬರ್ತಾರೆ. ಇದು ಅಲ್ಲ, ಅಲ್ಲಿ ಅದ್ ಮುಗಿಸ್ಕೊಂಡು ಹೋದ್ಮೇಲೆ ಆಮೇಲೆ ಶೂಟಿಂಗ್ ಇರ್ತದೆ. ಬೇಡ ಸರ್, ಇಲ್ಲ ಹಂಗ್ ಮಾಡಬೇಡಿ, ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ ಮೇಡಮ್, ಹಾಕೊಳ್ಳಿ ಮೇಡಮ್. ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಮೇಡಮ್, ಪ್ಲೀಸ್ ಮೇಡಮ್. ನಾನೇನ್ ಮಾಡಕ್ ಆಗುತ್ತೆ? ಡೋರ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಕ್ಕೂ ಆಗ್ತಿಲ್ಲ, ಲಾಕ್ ಜುಟ್ಟೆಲ್ಲ ಇಟ್ಕೊಂಡು ಗುದ್ಲಾಡ್ತಾ ಇದಾರೆ ಮೇಡಮ್ ಅಲ್ಲಿ ಮನೆ ಹತ್ರ. ಅದು ನಿಮ್ ಪ್ರಾಬ್ಲಮ್, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ. ಹೆಲ್ಪ್ ಮಾಡಿ, ಒಂದ್ ಮಾತು ಹೇಳಿ ಮೇಡಮ್ ಸಾಕು. ಆಲ್ರೆಡಿ ನಮ್ಗಿಬ್ರಿಗೂ ಮದುವೆ ಆಗಿದೆ. ರಾಜಾಜಿನಗರ್ ಇದರಿಂದ ಸ್ಟ್ರೇಟ್ ಬಂದಿದ್ದಾರೆ, ಇಲ್ಲಿ ಎಲ್ಲೋ ಬಂದು ಇಲ್ಕೊಂಡು ನಿಲ್ಸಿದ್ದಾರೆ. ಕಾರ್ ಡೋರ್ ಓಪನ್ ಮಾಡಕ್ಕೂ ಆಗ್ತಿಲ್ಲ, ಗೊತ್ತಾ ನನಗೆ. ಮನೆ ಮೇಡಮ್ ಅವ್ರದ್ದು, ಹೋಗಿ ಮಾತಾಡೋಣ ಮೇಡಮ್. ಹಂಗ್ ಮಾಡಬೇಡಿ ಮೇಡಮ್, ಪೊಲೀಸ್ ಕಂಪ್ಲೇಂಟ್ ಕೊಡು ಬೇಗ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಹಂಗ್ ಮಾಡಬೇಡಿ ಮೇಡಮ್, ನೀವು ನೀವು ಹಂಗ್ ಮಾಡಬೇಡಿ ಮೇಡಮ್. ಹಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಹಾ ಸರಿ, ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಏನ್ ಕೊಡಕ್ ಹೋಗ್ಬೇಡಿ, ಜಸ್ಟ್ ಮಾತಾಡೋಣ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು. ಸರಿ, ವಿನೋದ್ ಕಾಲ್ ಮಾಡ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅದು ರಾಜಾಜಿನಗರ್ ಅಲ್ಲಿಂದ ಮೇಲ್ಗಡೆ ನಮ್ ಬುಟಿಕಿಗೆ ಹೋಗ್ತೀವಲ್ವಾ, ಹಂಗೆಲ್ಲ ಮಾಡಬೇಡಿ ಬನ್ನಿ ಮೇಡಮ್. ನೀವು ಒಂದೇ ಒಂದ್ ಹೆಲ್ಪ್ ಮಾಡಿ, ಕಾಲ್ ಒಂದೇ ಒಂದ್ ಹೆಲ್ಪ್ ಮಾಡಿ ಸಾಕು. ಇವಾಗ ಇಲ್ಲಿಂದ ನನಗೆ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಕಾರ್ ಓಪನ್ ಮಾಡಕ್ ಬಿಡ್ತಾ ಇಲ್ಲ ಇವರು, ಲಾಕ್ ಮಾಡಿಟ್ಟಿದ್ದಾರೆ ಕಾರ್ನೆಲ್ಲ. ಅಲ್ಲ ಮೇಡಮ್, ಅಲ್ಲಿ ಬನ್ನಿ ಮೇಡಮ್, ಆಮೇಲೆ ಓಪನ್ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ. ಓಪನ್ ಮಾಡು.
ಬೊಟೆಕ್ ಇಲ್ಲಿ ನಾವು ಲೆಫ್ಟ್ ಹೋಗ್ತಿಲ್ಲ, ಹಂಗ ಹೋಗಿಲ್ಲ, ಸ್ಟ್ರೇಟ್ ಫುಲ್ ಮೇಲ್ಗಡೆ ಇದ್ರ ಮೇಲೆ ಬಂದಿರೋದು. ಆ ಬ್ರಿಡ್ಜ್ ಇಂದ ಮುಂದೆ ಅಪ್ಪ. ನಿನ್ ಮೇಡಮ್ ನಾನು ಇವಾಗ ಲೆಫ್ಟ್ ತಗೊಂಡು ಒಳಗಡೆ ಹೋಗ್ತೀನಿ. ಅವ್ರಿಗೆ ಗೊತ್ತಾಗಲ್ಲ, ಸುಮ್ಗಿರಿ ನೀವು. ನೀವೇನಕ್ಕೆ ಹೋಗ್ತೀರಾ? ನೀವು ಬನ್ನಿ ಸುಮ್ಗಿರಿ. 2 ಹೂವನಾರ ನಾನೇ ಹಾಕೊಂತೀನಿ, ಅಲ್ಲಿ ಹೋದ್ಮೇಲೆ ಒಂದು ನೀವು ಹಾಕೊಳ್ಳಿ. ಗಾಡಿ ಬೇರೆ ಎಲ್ಗೋ ತಗೊಂಡ್ ಹೋಗ್ತಿದ್ದಾರೆ. ಹಂಗ್ ಮಾಡ್ಬೇಡಿ ಬನ್ನಿ, ಹಂಗ್ ಮಾಡಕ್ ಹೋಗ್ಬೇಡಿ ಬನ್ನಿ. ಹಂಗೆಲ್ಲ ಸುಮ್ಗಿರಿ ಮೇಡಮ್, ಗ್ಲಾಸ್ ಅಲ್ಲಿ ಹೊಡಿಬೇಡಿ. ಫಸ್ಟ್ ಆಫ್ ಆಲ್ ನೀವು ಕರ್ಕೊಂಡು ಹೋಗೋದಕ್ಕೆ ಮುಚ್ಕೊಂಡು ಗಾಡಿ ನಿಲ್ಲಿಸ್ರಿ. ಇಷ್ಟೊತ್ತು ನಿಲ್ಸಿದೆ ತಾನೆ. ಹಂಗೆಲ್ಲ ಮಾಮಾಡು, ಪೊಲೀಸ್ ಕಂಪ್ಲೇಂಟ್ ಅಲ್ಲ. ಚಿಕ್ಕ ಮಕ್ಳಾದ್ರೆ ಕಂಪ್ಲೇಂಟ್ ಮಾಡ್ತಾರೆ, ದೊಡ್ಡವ್ರ ತಾನೆ. ಮಾಡ್ಬೇಡಿ ಸುಮ್ನೆ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಗಲಾಟೆ ಮಾಡ್ಬೇಡಿ ಮೇಡಮ್, ಆತರ ನೀವು. ನನ್ ಮಾತು ಕೇಳಿ. ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಅದೆಲ್ಲ ಏನಕ್ಕೆ ತೆಗಿತೀರಾ? ಒಂದ್ ಹೆಲ್ಪ್ ಮಾಡಿ ಅಂದ್ರೆ ಇದ್ ಮಾಡ್ತಾರಲ್ಲ ಮೇಡಮ್. ಹೆಲ್ಪ್ ಮಾಡಕ್ಕಾಗಲ್ಲ, ಡೋರ್ ಓಪನ್ ಮಾಡಿ. ಅಲ್ಲ ಈಗ ಅವರು ಒಬ್ರಿಗೊಬ್ರು ಜುಟ್ಟು ಇಟ್ಕೊಂಡು ಕಿತ್ಲಾಡ್ತಾವ್ರ ಮೇಡಮ್ ಅಲ್ಲಿ. ಡೋರ್ ಓಪನ್ ಮಾಡಿ ಪ್ಲೀಸ್, ಡೋರ್ ಓಪನ್ ಮಾಡಿ. ಏನಕ್ಕೆ ಹಂಗ್ ಮಾಡ್ತಾ ಇದ್ರ ಮೇಡಮ್ ನೀವು? ನಾನ್ ನಿಜ ಸರ್ ಕಾರೆಲ್ಲ ಹೊಡೆದಾಕ್ತೀನಿ. ನಾನು ಡೋರ್ ಓಪನ್ ಮಾಡಿ. ಈಗ ಒಪ್ಕೊಳಕ್ ನೀವೇನ್ ತಗೊಂತೀರಾ? ಏನು ಬೇಡ ನನಗೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಟಿಂಗ್. ಡೋರ್ ಓಪನ್ ಮಾಡಿ. ನಿಮ್ಗೆ ಏನ್ ಚಾನ್ಸ್ ಬೇಕಾದ್ರೂ ಕೊಡ್ತೀನಿ. ಏನು ಬೇಡ, ಚಾನ್ಸೇ ಬೇಡ ಸರ್. ಎಲ್ಲಾರು ದೊಡ್ಡ ಫಾರಿನ್ ಕರ್ಕೊಂಡ್ ಬೇಕಾದ್ರೆ ಯಾವ್ದು ಬೇಡ ಸರ್ ನನಗೆ. ನಾನು ಚಾನ್ಸ್ ನಾನು ಆಕ್ಟಿಂಗ್ ಮಾಡಲ್ಲ. ನಿಮ್ಗೆ ಹೇಳಿದೆ ನನಗೆ ಈ ತರ ಎಲ್ಲ ಮಾಡ್ತೀನಿ, ಚಾನ್ಸ್ ಕೊಡಿ ಅಂತ ಹೇಳಿದ್ದೆ. ಅಲ್ಲ ಬಂದಿದ್ದೆ ಅದಕ್ಕೆ ಅಲ್ವಾ ಮೇಡಮ್ ನೀವು? ನನಗೆ ಯಾರು ಏನೂ ಹೇಳಿಲ್ಲ, ಬಂದಿದ್ದ ಅದಕ್ಕೆ ಸುಮ್ಮನೆ ಇದೆಲ್ಲ ಮಾತುಗಳು ಬದಲಾಯಿಸ್ಬಿಡಿ ನೀವು. ಡೋರ್ ಓಪನ್ ಮಾಡಿ ಮೇಡಮ್, ಹೆಲ್ಪ್ ಮಾಡಿ ಮೇಡಮ್. ಡೋರ್ ಓಪನ್ ಮಾಡಿ. ಒಂದೇ ಒಂದ್ ಹೆಲ್ಪ್ ಮಾಡಿ ಸಾಕು ಸರ್. ಡೋರ್ ಓಪನ್ ಮಾಡಿ. ಅಲ್ಲಿ ಹೋದ್ಮೇಲೆ ಓಪನ್ ಮಾಡ್ತೀನಿ. ಅಲ್ಲಿ ನಮ್ಮ ಅತ್ತೆ ಮಗಳೆಲ್ಲ ಇರ್ತಾರೆ. ಯಾರಾದ್ರೂ ನಿಮ್ ಪರ್ಸನಲ್ ಪ್ರಾಬ್ಲಮ್ ಸರ್, ಅದ್ ನಾನು ಯಾಕೆ ಬರ್ಲಿ ಅದಕ್ಕೆ? ಹೇಳಿ, ಹಂಗೆಲ್ಲ ನಾವ್ ಇದ್ ಮಾಡಲ್ಲಪ್ಪ ಅಂತ ನೀವ್ ಹೇಳಿ ಅವ್ರಿಗೆ. ಡೋರ್ ಓಪನ್ ಮಾಡಿ ಸರ್. ಅರ್ಥ ಆಗ್ತಿಲ್ಲ ನಿಮ್ಗೆ? ಡೋರ್ ಓಪನ್ ಮಾಡಿ. ಅಷ್ಟು ಬಡ್ಕೊಂತ ಇದೀನಿ, ನೀವ್ ಏನ್ ಮೇಡಮ್ ಅರ್ಥ ಆಗ್ತಿಲ್ಲ ಅಂತೀರಾ? ನಿಮ್ ಪರ್ಸನಲ್ ಪ್ರಾಬ್ಲಮ್ ಅರ್ಥ ಆಗ್ತಿದ್ಯಾ? ನಿಮ್ ಪರ್ಸನಲ್ ಪ್ರಾಬ್ಲಮ್ ಅದು. ಹೆಲ್ಪ್ ಮಾಡಿ ಮೇಡಮ್ ಅದು. ಡೋರ್ ಓಪನ್ ಮಾಡಿ ಬೇಗ. ನಾನು ನಿಜ ಪೊಲೀಸಿಗೆ ಕಾಲ್ ಮಾಡ್ತೀನಿ. ಹಂಗ್ ಮಾಡಬೇಡಿ ಮೇಡಮ್. ನನಗೆ ಒಬ್ರು ಪೊಲೀಸ್ ನಂಬರ್ ಕಾಂಟ್ಯಾಕ್ಟ್ ಬೇಡ ಬೇಡ, ಸುಮ್ಮನೆ ಪೊಲೀಸ್ ಎಲ್ಲ ಮಾಡಕ್ ಹೋಗಬೇಡಿ. ನಾನು ನಿಜ ನನಗೆ ಕಾಂಟ್ಯಾಕ್ಟ್ ಇದಾರೆ, ಬೇಕಾದ್ರೆ ಕಾಲ್ ಮಾಡ್ತೀನಿ, ಸ್ಪೀಕರ್ ಹಾಕಿ ಮಾತಾಡಿಸ್ತೀನಿ. ಡೋರ್ ಓಪನ್ ಮಾಡಿ. ಡೋರ್ ಓಪನ್ ಮಾಡಿ. ನಾನು ಮಾತಾಡ್ಕೋತೀನಿ, ಸುಮ್ಮನೆ ನೀವೇ ತಲೆ ಕೆಡ್ಸ್ಕೊತೀರಾ? ಡೋರ್ ಓಪನ್ ಮಾಡಿ ಸರ್. ನಾನು ಪೊಲೀಸ್ ಇಲ್ಲ ಸರ್, ನಾನು ಮಾಡಲ್ಲ. ಸರಿ, ಡೈರೆಕ್ಟ್ ಶೂಟಿಂಗ್ ಸ್ಪಾಟ್ ಹೋಗೋಣ. ಬೇಡ, ಶೂಟಿಂಗ್ ಬೇಡ ಸರ್. ಓಪನ್ ಮಾಡಿ. ಯಾಕೆ ಮೇಡಮ್? ಇಲ್ಲ ಸರ್, ನಾನು ಬರಲ್ಲ. ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರಲ್ಲ. ಪರವಾಗಿಲ್ಲ ಸರ್, ಈ ತರ ಎಲ್ಲ ಮಾಡ್ಕೊಂಡು ಶೂಟಿಂಗ್ ಬರೋ ಇಲ್ಲ. ಇವಾಗ ಬೇಡ ಬಿಡಿ, ಬೇರೆ ಯಾರು ಸರ್. ಪ್ಲೀಸ್ ಬೇಡ, ಡೋರ್ ಓಪನ್ ಮಾಡಿ. ಸರಿ ಬೇಡ ಬಿಡಿ, ಹೂವಿನ ಹಾರ ತೆಗೆದು ಬಿಡಿ ಸರ್. ನನಗೆ ಯಾವ ಶೂಟಿಂಗು ಬೇಡ, ಏನು ಬೇಡ. ಡೋರ್ ಓಪನ್ ಅಲ್ಲ ಮೇಡಮ್, ಈಗ ಬೇಡ ಸರ್, ನಾನು ಮಾತಾಡ್ಕೋತೀನಿ. ಅವ್ರು ವೇಟ್ ಮಾಡ್ತಾರೆ. ಪರವಾಗಿಲ್ಲ, ನಾನು ಮಾತಾಡ್ಕೋತೀನಿ. ಬೇಡ, ಡೋರ್ ಓಪನ್ ಮಾಡಿ. ನೀನ್ ಎಲ್ಲಿ ಬಂದ್? ಸರ್ವಿಸ್ ರೋಡ್ ಇಲ್ಲಪ್ಪ, ಡೈರೆಕ್ಟ್ ಮೇಲೇನೆ ಬಂದ್ರು. ಸರ್ವಿಸ್ ರೋಡಲ್ಲಿ ಬರಕ್ ಹೇಳಿ. ಡೋರ್ ಓಪನ್ ಮಾಡು. ಡೋರ್ ಓಪನ್ ಮಾಡು. ಡೋರ್ ಓಪನ್ ಮಾಡ್ತೀರಾ? ಟೆನ್ಷನ್ ಆಗಬೇಡಿ, ಇಲ್ಲಿ ಕ್ಯಾಮೆರಾ ಇದೆ, ಪ್ರಾಂಕ್. ಪರವಾಗಿಲ್ಲ, ಡೋರ್ ಓಪನ್ ಮಾಡಿ ಪ್ಲೀಸ್. ಅವ್ರಿಗೆ ಹೇಳಿ, ಅವ್ರು ಟೆನ್ಷನ್ ಆಗ್ತಾರ. ಸರ್ ಪ್ಲೀಸ್ ಓಪನ್ ಮಾಡಿ ಸರ್ ಡೋರ್. ನಾನು ಇದು ಪ್ರಾಂಕ್, ನಿಮ್ ಬ್ರದರ್ ಅವ್ರು ಮಾಡ್ಸಿರೋದು ಪ್ರಾಂಕ್. ಅವ್ರಿಗೆ ಹೇಳಿ, ಅವ್ರ ಪಾಪ ತುಂಬಾ ಟೆನ್ಷನ್ ಆಗ್ಬಿಟ್ಟವ್ರೆ. ಏನಾಗಲ್ಲ, ಟೆನ್ಷನ್ ಆಗ್ಬಿಡಿ. ಅವ್ರು ಹೇಳಿ, ಪ್ರಾಂಕ್ ಮಾಡಿರೋದು. ಯಾರು ಪ್ರಾಂಕ್ ಮಾಡ್ತಾರೆ? ಅವ್ರು ಮಾಡ್ಸಿರೋದು, ನಿಮ್ಮ ಅಣ್ಣ ಅವ್ರು ಮಾಡ್ಸಿರೋದು. ನಾನು ಅದಕ್ಕೆ ಫಸ್ಟ್ ಕೇಳ್ತೀನಿ ನಿಮ್ಗೆ ಏನಾಗಬೇಕು ಅವರು ಅಂತ. ಇಲ್ಲಿ ಕ್ಯಾಮ್ರಾ ಇದೆ ನೋಡಿ, ಇದು ಕ್ಯಾಮ್ರಾ ಜಸ್ಟ್ ಪ್ರಾಂಕ್ ಅಷ್ಟೇ. ಹಲೋ ಬ್ರದರ್, ಇಲ್ಲಿ ರಾಜಾಜಿ ನಿಮ್ ಸಿಸ್ಟರ್ ಅವ್ರು ಹೇಳಿ. ಒಂದ್ ನಿಮಿಷ ಇರು. ಮಾತಾಡಿ. ಹಲೋ ಅಣ್ಣ. ಅಣ್ಣ ಹೋಗಿ ಅಣ್ಣ, ಸುಮ್ನೆ ಸೀರಿಯಸ್ ಆಗಿ. ನಾನು ನಿಜವಾಗ್ಲೂ ನಾನು ಇಲ್ಲಿ ಗಾಡಿ ಅರ್ಧ ನಿಲ್ಲಿಸ್ಬಿಟ್ಟು ಇಲ್ಲಿ ಜಗಳ ಮಾಡ್ತಿದ್ದೀನಿ ಇವ್ರ ಜೊತೆ. ಇದೇ ಅಂತ ವಾಂಟೆಡ್ ಮೂವಿಗೆ ಬಕ್ರಾ ಮೂವಿನ ಪ್ರಮೋಷನ್ ಮಾಡಕ್ಕೆ ನಗ್ತಿರಲ್ಲ ಅಣ್ಣ. ನಾನು ರಾಹುಲ್ಗೆ ಮತ್ತೆ ಅರ್ಧ ದಾರಿಂದ ಬರಕ್ ಹೇಳಿದ್ದೀನಿ. ಇವಾಗ ಈಗ ಅಲ್ಲೇ ಹೋಗೋಣ, ಅವ್ರಿಗೆ ಅಲ್ಲೇ ವೇಟ್ ಮಾಡಕ್ಕೆ ಹೇಳಿ, ಅಲ್ಲೇ ಹೋಗೋಣ. ಕನ್ನ ಅಲ್ಲೇ ಇರು, ಬರ್ತೀವಿ ನಾವ್ ಇವಾಗ. ಆಕ್ಚುಲಿ ಅವ್ರು ವಾಂಟೆಡ್ ಮೂವಿ ಏನೋ ಮಾಡ್ತಿದ್ದಾರಂತಲ್ಲ ಅವರು. ಸೊ ಇದೇ ತರ ಅಷ್ಟೇ. ಹಂಗಾಗಿ ಈಗ ನಿಮ್ಗೆ ನಾವು ಪ್ರಾಂಕ್ ಮಾಡಿದ್ದಕ್ಕೆ ನಮ್ಮಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ನಿಮ್ಮ ಅಣ್ಣ ಅವರು ಮತ್ತೆ ನೀವು ಕಷ್ಟಪಟ್ಟು ಮಾಡ್ತಿರೋ ಅದೇನದು ವಾಂಟೆಡ್ ಮೂವಿ ಬಗ್ಗೆ ಒಂದು ಮಾತು ಇಲ್ಲಿ ಹೇಳಿ.
ಮೂವಿ ನಾನು ಇನ್ನ ಆಕ್ಟಿಂಗ್ ಸ್ಟಾರ್ಟ್ ಮಾಡಿಲ್ಲ, ಅದರಲ್ಲಿ ಸ್ಟಾರ್ಟ್ ಮಾಡೋದಿದೆ, ಶೂಟಿಂಗ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಬಟ್ ನಾನು ಟ್ರೈಲರ್ ಎಲ್ಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಮಾಲಾಶ್ರೀ ಮ್ಯಾಮ್ ಜೊತೆ ಆಕ್ಟಿಂಗ್ ಅಂತ ಹೇಳಿದ್ರೆ ವೇಟ್ ಮಾಡ್ತಿದ್ದೀನಿ, ಕಾಯ್ತಾ ಇದ್ದೀನಿ ನಾನು ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಹಿಂಗೆಲ್ಲ ಪ್ರ್ಯಾಂಕ್ ಮಾಡ್ತೀನಿ, ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ನನ್ಗೆ ನಿಜ ಲಿಟ್ರಲಿ ಇದು ಡೋರ್ ಓಪನ್ ಮಾಡಕ್ ಆಗ್ತಿಲ್ಲ. ನಾನು ಇವ್ರು ಏನ್ ಸಡನ್ ಆಗಿ ತೆಗೆದು ಆಮೇಲೆ ಹೋದಾಗ ಗಾಡಿ ಹೊಡೆದ್ಬಿಡುತ್ತೆ ಅಂತ ಆತರ ಮಾಡಿರೋದಷ್ಟೇ ಅದು. ಸೊ ಹಂಗಾಗಿ ವಾಂಟೆಡ್ ಮೂವಿ ಬಂದ್ಬಿಟ್ಟು ಇವರು ಕಷ್ಟಪಟ್ಟು ಮಾಡ್ತಿದ್ದಾರೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಾಗೋ ಟೈಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ಡೇಟು. ಸೊ ಎಲ್ಲರೂ ದಯವಿಟ್ಟು ಹೋಗ್ಬಿಟ್ಟು ಥಿಯೇಟರ್ಗೆ ಹೋಗಿ ವಾಂಟೆಡ್ ಮೂವಿನ ನೋಡಿ. ಈ ಮೇಡಮ್ ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ ಮತ್ತು ಇವ್ರೂ ಟೀಮ್ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದು ರಿವ್ಯೂ ಕೊಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಮೇಡಮ್ ನೀವು. ಸರಿ, ನಾನು ಈ ವಿಡಿಯೋ ನಾನು ಹೆಂಗಾದ್ರೆ ಹೇಳಿ ವಾಂಟೆಡ್ ಮೂವಿ ಪ್ರಮೋಷನ್ ಎಷ್ಟೇ ಹೇಳಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಿರೋದು ಪ್ರಮೋಷನ್ ಪ್ರಾಂಕ್ ಮಾಡೋದಂತ. ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ.